ಜಾತಿ ಗಣತಿ ಸಮೀಕ್ಷೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಆದೇಶಕ್ಕೆ ತಡೆ ನೀಡಬೇಕು ಅಂತ ಕೋರಿ ಪಿಐಎಲ್ ಸಲ್ಲಿಕೆಯಾಗಿದೆ. ಹೈಕೋರ್ಟ್ ಮೆಟ್ಟಿಲೇರಿದೆ. ಜಾತಿ ಜನಗಣತಿಯ ವಿಚಾರ ವಕೀಲ ಕೆಎನ್ ಸುಬ್ಬಾರೆಡ್ಡಿ ಹಾಗೂ ಇತರರಿಂದ ಪಿಐಎಲ್ ಅರ್ಜಿ ಹಾಕಲಾಗಿದೆ. ಅರ್ಜಿ ವಿಚಾರಣೆ ನಡೆಸಿ ನೋಟಿಸ್ ಜಾರಿ ಮಾಡಿದೆ ಹೈಕೋರ್ಟ್. ಹಿಂದುಳಿದ ವರ್ಗಗಳ ಇಲಾಖೆ, ಕೇಂದ್ರ ಗೃಹ ಇಲಾಖೆಗೆ ನೋಟಿಸ್ ಕೊಡಲಾಗಿದೆ. ಹೈಕೋರ್ಟ್ನ ಮೆಟ್ಟಿಲೇರಿದೆ. ಕಾನೂನಾತ್ಮಕ ಸಮರಕ್ಕೂ ಕೂಡ ಮುಂದಾಗ್ತಾ ಇದೆ. ಜಾತಿ ಗಣತಿಯ ವಿಚಾರ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ತಡೆ ನೀಡಬೇಕು ಅಂತ ಪಿಐಎಲ್ ಸಲ್ಲಿಕೆ ಆಗಿತ್ತು. ವಕೀಲ ಕೆಎನ್ ಸುಬ್ಬಾರೆಡ್ಡಿ ಹಾಗೂ ಇತರರಿಂದ ಸಲ್ಲಿಕೆ ಆಗಿತ್ತು. ಹೈಕೋರ್ಟ್ ಮೆಟ್ಟಿಲಲ್ಲಿ ಸದ್ಯಕ್ಕೆ ಜಾತಿ ಗಣತಿ ವಿಚಾರ ಅರ್ಜಿ ವಿಚಾರಣೆ ನಡೆಸಿದಂತ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಈಗ ಅರ್ಜಿ ವಿಚಾರಣೆ ಮಾಡಿದ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ನ್ಯಾಯಮೂರ್ತಿ ಅನು ಶಿವರಾಮನ್, ನ್ಯಾಯಮೂರ್ತಿ ಕೆ ರಾಜೇಶ್ ರೈ ವಿಭಾಗೀಯ ಪೀಠ ಆದೇಶವನ್ನ ಮಾಡಿದೆ. ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರಕ್ಕೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಅನು ಶಿವರಾಮನ್, ನ್ಯಾಯಮೂರ್ತಿ ಕೆ ರಾಜೇಶ್ ರೈ ವಿಭಾಗೀಯ ಪೀಠದಲ್ಲಿ ಈ ಬಗ್ಗೆ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ನಡೆಸಿ ಸೋಮವಾರಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ತಡೆ ನೀಡಬೇಕು ಅನ್ನುವಂತಹ ವಿಚಾರವಾಗಿ ಪಿಐಎಲ್ ಸಲ್ಲಿಕೆಯಾಗಿದೆ. ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದ್ದಂತಹ ಈ ಒಂದು ಜಾತಿ ಗಣತಿ ವಿಚಾರ ಈಗ ಕಾನೂನಾತ್ಮಕ ಸಮರಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸ್ವಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು, ಆಕ್ಷೇಪಗಳು ವ್ಯಕ್ತವಾಗಿತ್ತು. ನಿನ್ನೆಯ ಮೀಟಿಂಗ್ನಲ್ಲಿ, ಸಚಿವರು ನಡೆಸಿದಂತಹ ಮೀಟಿಂಗ್ನಲ್ಲಿ ಈಗ ಕಾನೂನಾತ್ಮಕ ಹೋರಾಟ. ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರ ಮತ್ತೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಹೈಕೋರ್ಟ್ ಈ ಬಗ್ಗೆ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ಏನು ಆದೇಶ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ವಕೀಲರು ಹಾಕಿರುವಂತಹ ಪಿಐಎಲ್ ಅರ್ಜಿಯ ವಿಚಾರಣೆಯನ್ನ ಸೋಮವಾರ ಮತ್ತೆ ವಿಚಾರಣೆಗೆ ತೆಗೆದುಕೊಳ್ಳುತ್ತೆ ಹೈಕೋರ್ಟ್. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಹೇಳ್ತಾ ಇದೆ ರಾಜ್ಯ ಸರ್ಕಾರ, ಅದಕ್ಕೆ ತಡೆ ನೀಡಬೇಕು ಅಂತ ಪಿಐಎಲ್ ಅರ್ಜಿ ಹಾಕಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ಒಂದು ಜಾತಿ ಗಣತಿ ವಿಚಾರ ಇಲ್ಲಿವರೆಗೂ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಈಗ ಕಾನೂನಾತ್ಮಕ ಹೋರಾಟವೂ ಕೂಡ ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಏನಾಗಬಹುದು ಅಂತ ಅನ್ಸುತ್ತೆ? ಮಧ್ಯಂತರ ಆದೇಶನ ಅಥವಾ ಬೇಡ ಅನ್ನುವಂತಹ ನಿಲುವನ್ನ ಹೈಕೋರ್ಟ್ ಹೇಳಬಹುದಾ? ಅರುಣ್, ಈಗ ಏನು ಜಾತಿ ಗಣತಿ ವಿಚಾರ ಏನಿದೆ, ಈಗ ಹೈಕೋರ್ಟ್ ನ ಮೆಟ್ಟಿಲ್ ಕೂಡ ಆಗ್ತಿರೋದು. ಈಗ ಅಲ್ಲಿ ಈ ಒಂದು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಜಾತಿ ಗಣತಿ ಏನ್ ಮಾಡ್ತಾ ಇದ್ರೆ ಅದಕ್ಕೆ ತಡೆಯನ್ನ ಕೊಡಬೇಕು ಅಂತೇಳಿ ಈಗ ವಕೀಲರೊಬ್ಬರಿಗೆ ಒಂದು ಹೈಕೋರ್ಟ್ ನಲ್ಲಿ ಪಿಐಎಲ್ ಅನ್ನು ಕೂಡ ಸಲ್ಲಿಕೆ ಮಾಡಿದರೆ, ಇವತ್ತು ಈ ಒಂದು ಪಿಐಎಲ್ ಕೂಡ ಈಗ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂದಿದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದುಳಿದ ವರ್ಗಗಳ ಒಂದು ಆಯೋಗ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಈಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರೋದು. ಮತ್ತೆ ಇದೇ ವೇಳೆ ಏನು ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವಡಿಗೆ ಅವರು ಕೂಡ ಒಂದು ವಾದವನ್ನು ಮಂಡಿಸಿ ಸರ್ಕಾರ ಏನು ಮಾಡಿಲ್ಲ ಅಂತೇಳಿ ಉತ್ತರವನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇದಕ್ಕೆ ಪ್ರತಿಯಾಗಿ ಏನು ಹಿಂದುಳಿದ ವರ್ಗಗಳ ಆಯೋಗದ ಪರವಾಗಿ ಹಿರಿಯ ವಕೀಲ ರವಿ ಕುಮಾರ್ ಕೂಡ ಹಾಜರಾಗಿದ್ದು, ಅವರು ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ. ಸುಮಾರು 2 ಕೋಟಿ ಕುಟುಂಬಗಳಿಗೆ ಒಂದು ಸಮೀಕ್ಷೆ ಒಂದು ಪ್ರತಿಯನ್ನು ಕೂಡ ಈಗಾಗಲೇ ಕಳಿಸ್ಕೊಡಲಾಗಿದೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ 2 ಕಡೆ ಒಂದು ಪ್ರಾಥಮಿಕ ಮಾಹಿತಿಯನ್ನ ಪಡೆದು ಈಗ ಸೋಮವಾರಕ್ಕೆ ಈ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಿಕೆ ಮಾಡಿರುವುದು. ಏನೋ ವಕೀಲರಲ್ಲದೆ ಇನ್ನೂ ಕೂಡ ಕೆಲವು ಮಂದಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಿಐಎಲ್ ಅನ್ನು ಕೂಡ ಸಲ್ಲಿಕೆ ಮಾಡಿದರೆ ಎಲ್ಲಾ ಪಿಐಎಲ್ ಗಳನ್ನ ಒಟ್ಟುಗೂಡಿಸಿ ಈಗ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ನಡೀತಾ ಇರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಜಾತಿ ಗಣತಿ ಸಮೀಕ್ಷೆಯನ್ನ ಅರ್ಜಿಯನ್ನ ಅದಕ್ಕೆ ತಡೆ ಕೋರಿ ಹಾಕಿದಂತ ಅರ್ಜಿಯ ವಿಚಾರಣೆಯನ್ನ ಈಗ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸರ್ಕಾರದಿಂದಲೂ ಕೂಡ ಇದನ್ನ ಅಪೀಲ್ ಮಾಡುವಂತಹ ಸಾಧ್ಯತೆಗಳು ಸಹಜವಾಗಿರುತ್ತೆ. ಯಾಕಂದ್ರೆ ಹೊಸದಾಗಿ ಸೇರ್ಪಡೆ ಮಾಡಿದಂಥ ಅಂಶಗಳನ್ನ ಬಿಟ್ಟು ಸಮೀಕ್ಷೆಯನ್ನ ನಡೆಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸಿದ್ಧರಾಗಿರೋದು. ಆದರೆ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ ಆಗಿರೋದ್ರಿಂದ ಯಾವ ನಿರ್ಧಾರ ಆಗುತ್ತೆ ಸರ್ಕಾರದಿಂದಲೂ ಕೂಡ ಈ ಬಗ್ಗೆ ಕಾನೂನಾತ್ಮಕವಾಗಿ ಅನ್ನೋದನ್ನ ಕಾದ್ ನೋಡು.